ಜೈ ಹಿಂದ್. ನಾನು ಶ್ರೀಧರ್ ಸಿಎಂ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕೆಟ್ ಕಮಾಂಡೋ. ಈ ದಿನ ನಮ್ಮ ಸೈನಿಕರ ಮೈಸೂರಿನಲ್ಲಿ ಮೆಡಿಕಲ್ ಟೆಸ್ಟ್ ನ ಯಾವ ತರ ಕಂಡಕ್ಟ್ ಮಾಡ್ತಾರೆ, ಯಾವ ತರ ನಾವು ಅದನ್ನ ಯಾವ ಪಾರ್ಟ್ ಗಳನ್ನ ಚೆಕ್ ಮಾಡಬೇಕು, ಯಾವ ತರ ಮಾಡಬೇಕು ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ನಮ್ಮ ಸ್ಯಾಮ್ ನಡೆಸ್ಕೊಡ್ತಾ ಇದೀವಿ. ಅದು ಕನ್ನಡದಲ್ಲಿ. ಎಷ್ಟೋ ಹಿಂದಿ ಚಾನೆಲ್ಗಳು ನೋಡ್ತಾ ಇದೀವಿ ಯೂಟ್ಯೂಬ್ ಚಾನಲ್ ಅಲ್ಲಿ, ಆದ್ರೆ ಕನ್ನಡದಲ್ಲಿ ಇರೋದ ಕಾರಣ ಎಷ್ಟೋ ಕ್ಯಾಂಡಿಡೇಟ್ಸ್ ಗಳು ನನಗೆ ಕಾಮೆಂಟ್ಸ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಮತ್ತು ನಮ್ಮ ಇಲ್ಲಿ ಬಂದಂತ ಅಭ್ಯರ್ಥಿಗಳಿಗೆ ನಾವು ಬಂದಾಗಲೇ ಮೆಡಿಕಲ್ ಚೆಕ್ ಮಾಡ್ತೀವಿ. ಆದ್ರೂ ಕೂಡ ಇವತ್ತು ಒಂದು ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ತಾ ಇದೀವಿ. ಮೆಡಿಕಲ್ ಅಲ್ಲಿ ಯಾವ ಪಾಠ ಯಾವ ತರ ಚೆಕ್ ಮಾಡಬೇಕು ಅನ್ನೋದನ್ನ ನಮ್ಮ ಬೋರ್ಡ್ ಅಲ್ಲಿ ತೋರಿಸಿದ್ದೀನಿ. ಜೊತೆಗೆ ನಾನು ನಮ್ಮ ಅಭ್ಯರ್ಥಿಗಳೊಂದಿಗೆ ನಿಮಗೆ ಎಕ್ಸಾಂಪಲ್ ಆಗಿ ಶೋ ಮಾಡ್ತೀನಿ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ರೆ ನಮ್ಮ ಸ್ಯಾಮ್ ನಲ್ಲಿ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಮೆಡಿಕಲ್ ಗೆ ತಯಾರಿಸಿದ್ದಾರೆ. ಮೆಡಿಕಲ್ ನಾವು ಹೈಟ್, ವೆಯ್ಟ್, ಚೆಸ್ಟ್ ಚೆಕ್ ಮಾಡ್ತಾ, ಜೊತೆಗೆ ಅವ್ರ ಐಸ್ ಚೆಕ್ ಮಾಡ್ತೀವಿ. ಐಸ್ ಚೆಕ್ ಮಾಡ್ತಾ ನೆಕ್ಸ್ಟ್ ಇಯರ್ ಚೆಕ್ ಮಾಡೋದಾಗಿರ್ಬೋದು. ಪ್ರತಿಯೊಂದು ಕೂಡ ನಾವು ಇಲ್ಲಿ ಚೆಕ್ ಮಾಡೋದು, ಯಾವ್ದಾದ್ರು ಚೆಕ್ ಮಾಡೋದು ಅದನ್ನ ತೋರಿಸ್ತೀವಿ. ಪಾರ್ಟ್ 1, 2, 3 ತರ. ಓಕೆ, ಇದರಲ್ಲಿ ಪಾರ್ಟ್ 1 ನಾವು ಇಂಪಾರ್ಟೆಂಟ್ ಪಾರ್ಟ್ 1 ಚೆಕ್ ಮಾಡ್ತಾ ನಿಮಗೆ ಹೈಟ್, ವೆಯ್ಟ್, ಚೆಸ್ಟ್ ಈ ಮೂರನ್ನ ಚೆಕ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಬೇರೆ ಬೇರೆ ಪಾರ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ನೋಡಿ ಈಗ ಫಸ್ಟ್ ಒನ್ ನೋಡ್ತಾ ಇದೀರಾ. ಬಾಡಿ ಏನಿದೆ ಹಿಂದ್ಗಡೆ ಬ್ಯಾಕ್ ಬೋನ್ ಏನಿದೆ ಅದು ಹಿಂದ್ಗಡೆ ಹೊರಕೊಂಡಿರ್ಬೇಕು. ಹಿಪ್ ಹಿಂದ್ಗಡೆ ಬಾಡಿ ಹೊರಕೊಂಡಿರ್ಬೇಕು. ಇಂಪಾರ್ಟೆಂಟ್ ಕೆಲವರು ಏನ್ ಮಾಡ್ತಾರೆ, ಹೈಟ್ ಕಡಿಮೆ ಇರೋರು ಈ ಪಾದಗಳು ನೋಡ್ತಾ ಇದ್ರಲ್ಲ, ಪಾದಗಳನ್ನ ಹೆಗಡೆ ಎತ್ತಕ್ಕೆ ಟ್ರೈ ಮಾಡ್ತಾರೆ. ಮೇಲೆ ಎತ್ತಂಗಿಲ್ಲ, ಎತ್ತಿದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಇದ್ರ ಕೆಳಗಡೆ ಕಂಪ್ಲೀಟ್ ಕೆಳಗಡೆ ಫ್ಲಾಟ್ ಅಲ್ಲಿ ಕಾಲು ಕೂತಿರ್ಬೇಕು, ಸ್ಟ್ರೈಟ್ ನಿಂತಿರ್ಬೇಕು. ತಲೆ ಕೆಲವರು ಹಿಂಗಿರ್ತಾರೆ, ತಪ್ಪು. ಕರೆಕ್ಟಾಗಿ ಓರೆಯಾಗಿ ನಿಂತಿರ್ಬೇಕು. ಇಲ್ಲಿಂದ ಡೌನ್ ಮಾಡ್ಬೇಕು, ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ತಾ ಇದೀರಾ 178 ಇದೆ. 178. ಆದ್ರೆ ಕೂದಲು ಇರೋದ್ರಿಂದ ಅಲ್ಲಿ 1 ಸೆಂಟಿಮೀಟರ್ ಅಥವಾ ಕೂದಲು ಜಾಸ್ತಿ ಇಟ್ಕೊಂಡು 2 ಸೆಂಟಿಮೀಟರ್ ಡೌನ್ ಮಾಡ್ತಾರೆ. ಈಗ 178 ನಾವು 176 ನಾವು ತಗೊಳ್ತೀವಿ. 176. ಓಕೆ, ಮುಂದೆ ಪಾಪ. ನೆಕ್ಸ್ಟ್ ಸ್ವಲ್ಪ ಗಡಿ 175. ಸ್ನೇಹಿತರೆ, ಈಗಾಗಲೇ ಹೇಳಿದ್ದೀನಿ 166 ಸೆಂಟಿಮೀಟರ್ ಇದು ಸೌತ್ ಇಂಡಿಯಾಗೆ ಬೇಕಿರೋಂತ ಹೈಟ್. ಜಿ ಹೋಗಂದ್ರೆ 166 ಸೆಂಟಿಮೀಟರ್ ಕಂಪಲ್ಸರಿ ಇರಲೇಬೇಕಾಗ್ತದೆ. ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಟ್ರೇಡ್, ಟೆಕ್ನಿಕಲ್, ನರ್ಸಿಂಗ್ ಮತ್ತು ಕ್ಲರ್ಕ್ ಬೇರೆ ಬೇರೆ ಇರ್ತದೆ. ಕ್ಲರ್ಕ್ ಹೋಗ್ಬೇಕು ಅಂತಂದ್ರೆ 162 ಸೆಂಟಿಮೀಟರ್ ಇರಲೇಬೇಕಾಗ್ತದೆ. ಮತ್ತೆ ಟೆಕ್ನಿಕಲ್, ನರ್ಸಿಂಗ್ ಹೋಗಂದ್ರೆ 165 ಸೆಂಟಿಮೀಟರ್ ಇರಲೇಬೇಕಾಗ್ತದೆ. ಟ್ರೇಡ್ ಕೂಡ 166 ಸೆಂಟಿಮೀಟರ್ ಇದೆ, ಆದ್ರೂ 165 ಕೂಡ ತಗೊಳ್ತಾರೆ. ಇದು ಹೈಟ್ ನ ಚೆಕ್ ಮಾಡುವ ರೀತಿ. ನೆಕ್ಸ್ಟ್ ನೋಡಿ ವೇಟ್. ಸ್ನೇಹಿತರು ನೋಡ್ತಾ ಇದ್ದೀರಾ, ವೇಯಿಂಗ್ ಮಿಷಿನ್ ಏನಿದೆ ತೋರಿಸ್ತಾ ಇದೆ 78 kg 300 ಗ್ರಾಮ್. 78 kg 300 ಗ್ರಾಮ್ ತೋರಿಸ್ತಾ ಇದೆ. ವೇಟ್ ಚೆಕ್ ಮಾಡ್ತೀವಿ. ಇದರಲ್ಲಿ 50 kg ನಿಮಗೆ ಇರಲೇಬೇಕಾಗ್ತದೆ. ಸ್ನೇಹಿತರೆ, ಈಗ ಹೇಳಿದೀನಿ ವೇಟ್ ಚೆಕ್ ಮಾಡ್ಲಿಕ್ಕೆ 50 kg ನಮ್ಮ ಸೌತ್ ಇಂಡಿಯಾದಲ್ಲಿ ಇರಲೇಬೇಕಾಗ್ತದೆ. 50 kg ಗಿಂತ 1 kg ಕಡಿಮೆ ಇದ್ರೂ ಕೂಡ ಅವ್ರು ತಗೊಳ್ಳಲ್ಲ. 50 kg ಇಂದ ಮೇಲೆ ಹೆಚ್ಚಿದ್ರು ತೊಂದರೆ ಇಲ್ಲ, ಓವರ್ ವೇಟ್ ಆದ್ರೂ ಕೂಡ ತಗೊಂಡ್ಬಿಡ್ತಾರೆ, ಸಮಸ್ಯೆ ಇಲ್ಲ. ಯಾಕಂದ್ರೆ ಅವ್ರು ರನ್ನಿಂಗ್ ಫಿಟ್ ಆಗಿರ್ತಾರೆ, ಅದಕ್ಕೋಸ್ಕರ. ಆದ್ರೆ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆದ ನಂತರ ನಿಮ್ಗೆ ಹೈಟ್, ಏಜ್ ಗೆ ಸರಿಯಾದ ರೀತಿ ಅವ್ರದ್ದು ವೇಟ್ ಕೊಟ್ಟು ಇರಬೇಕಾಗ್ತದೆ. ಇವಾಗ ಏನ್ ಸಮಸ್ಯೆ ಇರಲ್ಲ. ನೋಡ್ತಾ ಇದ್ದೀರಾ. ನೆಕ್ಸ್ಟ್ 83.25. Next ಚಂದು 76 point. One 176. Next, Tejas. One 168. Next. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ 50 kg ಸುಮಾರು 550 ಗ್ರಾಮ್ ಕಡಿಮೆ ಇದೆ. ಇದರಲ್ಲಿ 50 ಗ್ರಾಮ್ ಕಡಿಮೆ ಕೂಡ ತಗೊಳ್ಳಲ್ಲ. ಇದರಲ್ಲಿ ಅರ್ಧ ಕೆಜಿ ಕಡಿಮೆ ಇರೋದ್ರಿಂದ ಇವನ್ನ ರಿಜೆಕ್ಟ್ ಮಾಡಲಾಗುತ್ತೆ. ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ನಾನು ನೆಕ್ಸ್ಟ್ ಟಿಪ್ಸ್ ಕೊಡ್ತೀನಿ. ಖಂಡಿತ ಆ ಟಿಪ್ಸ್ ಇಂದ ತುಂಬಾ ಬೇಗ ನೀವು ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇವಾಗ ಅವರ ಆರ್ಮಿ ಮೆಡಿಕಲ್ ನಲ್ಲಿ ವೆಯ್ಟ್ ಅಲ್ಲಿ ಫೇಲ್ ಆಗ್ತಿದ್ದಾರೆ. ಓಕೆ, ನೆಕ್ಸ್ಟ್
ಓಕೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ 50 ಕೆಜಿ 105 ಗ್ರಾಮ್ ಬರಾಬರ್ ಖರ್ಚಾಗಿದೆ. 50 ಕೆಜಿ ಮೇಲೆ ಇದ್ರೆ ಏನ್ ಸಮಸ್ಯೆ ಏನಿಲ್ಲ. ಇವನು ಫಿಟ್ ಇದ್ದಾನೆ, ವೇಟ್ ನಲ್ಲಿ ಫಿಟ್ ಆಗಿದ್ದಾನೆ. ಗುಡ್. ನೆಕ್ಸ್ಟ್ ಸ್ನೇಹಿತರೆ, ಇದು ಮೆಜರ್ಮೆಂಟ್ ಟೇಪ್. ಇದ್ರ ಸೆಂಟಿಮೀಟರ್ ನಾವು ಚೆಕ್ ಮಾಡಬೇಕು. ಇಂಡಿಯನ್ ಆರ್ಮಿಗೆ ಸೌತ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋದು ಅಂತಂದ್ರೆ ಫಿಸಿಕಲ್ ಚೆಸ್ಟ್ ಅಲ್ಲಿ 77 ಇಂದ 82 ಮಿನಿಮಮ್ 5 ಸೆಂಟಿಮೀಟರ್ ಚೆಸ್ಟ್ ಅಪ್ ಮಾಡಿದಾಗ 5 ಸೆಂಟಿಮೀಟರ್ ಮಿನಿಮಮ್ ಅವ್ರ ಚೆಸ್ಟ್ ಅಪ್ ಆಗಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಇರೋ ಸಮಸ್ಯೆ ಏನಿಲ್ಲ. ಸೊ ಇವಾಗ ನಾನು ಎಕ್ಸಾಂಪಲ್ ಶೋ ಮಾಡ್ತೀನಿ ನೋಡಿ. ಓಕೆ, ಚೆಸ್ಟ್ ನ ಚೆಕ್ ಮಾಡ್ಲಿಕ್ಕೆ ರೂಲ್ಸ್ ಇದೆ. ಇಷ್ಟಪಟ್ಟೆಲ್ಲ ಚೆಸ್ಟ್ ಚೆಕ್ ಮಾಡೋಕ್ಕಾಗಲ್ಲ. ಚೆಸ್ಟ್ ಚೆಕ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಯಾವ ತರ ಮಾಡ್ತಾರೆ ಇಂಡಿಯನ್ ಆರ್ಮಿ ತೋರಿಸ್ತೀನಿ. ಓಕೆ, ನೋಡಿ ಸ್ನೇಹಿತರೆ, ಕೆಲವರು ಇಲ್ಲಿಂದ ಹಾಕ್ತಾರೆ, ತಪ್ಪು ಇದು. ಕೆಲವರು ಇಲ್ಲಿಗೆ ಈ ತರ ಟೈಪ್ ಹಾಕ್ತಾರೆ, ಇದು ತಪ್ಪೆ. ಸೊ ಟೇಪ್ ನ ಯಾವಾಗಲೂ ಮೆಜರ್ಮೆಂಟ್ ಹಿಡಿಬೇಕಾದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಬ್ಯಾಕ್ ಸೈಡ್ ಇಂದ ಇದು ಸೆಂಟರ್ ಇದೆಯಲ್ಲ, ಈ ಸೆಂಟರ್ ಭಾಗ ಎದೆ ಮಧ್ಯ ಭಾಗ ಈ ತರ ಹಿಡಿಬೇಕಾಗುತ್ತೆ. ಇದು ನಾರ್ಮಲ್ ಕಂಡೀಷನ್. ನೋಡಿದ್ರ ಇಲ್ಲ, ಈ ತರ ಹಿಡಿಯೋಂಗಿಲ್ಲ, ತಪ್ಪಿದು. ಇದನ್ನ ಈ ತರ ಹಿಡಿಬೇಕಾಗ್ತದೆ. ಇದು ಕಂಡೀಷನ್ ನೀವು ನೋಡ್ತಿದ್ರ 86 ನಾರ್ಮಲ್ ಕಂಡೀಷನ್ ಇದೆ. ಚೆಸ್ಟ್ ಅಪ್ ಆದಾಗ ನೋಡೋಣ. ಚೆಸ್ಟ್ ಅಪ್ ಅಲ್ಲಿ ನೋಡ್ತಿದ್ರ 86 ಇಂದ 93 ಬಂದಿದೆ. ಅಲ್ಲಿಗೆ ಟೋಟಲ್ 7 ಸೆಂಟಿಮೀಟರ್ ಚೆಸ್ಟ್ ಅಪ್ ಮಾಡಿದ್ದಾನೆ. ಆದ್ರೆ ಚೆಸ್ಟ್ ಅಪ್ ಮಾಡ್ಲಿಕ್ಕೆ ಇನ್ನೂ ಅಷ್ಟು ಬರಲಿಲ್ಲ. ಚೆಸ್ಟ್ ಅಪ್ ಸರಿಯಾದ ರೀತಿ ಮಾಡೋದ್ರಿಂದ ಚೆಸ್ಟ್ ಅಪ್ ಇನ್ನೂ ಹೆಚ್ಚಾಗ್ತದೆ. ಅವನು ಸುಮಾರು 9 ರಿಂದ 10 ಸೆಂಟಿಮೀಟರ್ ಕೂಡ ಚೆಸ್ಟ್ ಅಪ್ ಮಾಡಬಹುದು. ಚೆಸ್ಟ್ ಅಪ್ ಮಾಡಿದಕ್ಕೆ ತಪ್ಪಿದೆ. ಇನ್ನೊಂದ್ಸಲ ಮಾಡಿ ತೋರಿಸ್ತಾನೆ ನೋಡಿ. ಈಗ ಮತ್ತೊಮ್ಮೆ ಇದು ನಾರ್ಮಲ್ ಕಂಡೀಷನ್ ಅಲ್ಲಿ ಚೆಸ್ಟ್ ಅಪ್, ಚೆಸ್ಟ್ ಇದೆ 5 ಸೆಂಟಿಮೀಟರ್ ಜಾಸ್ತಿ ಇದೆ. ಬಟ್ ಇವ್ರು ಚೆಸ್ಟ್ ಅಪ್ ಮಾಡೋ ರೀತಿ ತಪ್ಪಿದೆ. ಇದರಿಂದ ಕೆಲವ್ರದ್ದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಚೆಸ್ಟ್ ಅಪ್ ಮಾಡೋದ್ರಲ್ಲಿ 6, 7, 8, 9 ಸೆಂಟಿಮೀಟರ್ ತನಕ ಕೂಡ ಚೆಸ್ಟ್ ಅಪ್ ಮಾಡಬಹುದು. ಅದು ಯಾವ ತರ ಮಾಡಬೇಕು ಪರ್ಫೆಕ್ಟ್ ನಾನು ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಸ್ನೇಹಿತರೆ, ಚೆಸ್ಟ್ ಅಪ್ ಮಾಡೋದ್ರಲ್ಲಿ ತಪ್ಪು ಮಾಡೋದ್ರಿಂದ ಫೇಲ್ ಆಗೋ ಚಾನ್ಸಸ್ ಇದೆ. ನಿಮ್ಮಲ್ಲಿ ಚೆಸ್ಟ್ ಅಪ್ ಮಾಡಬಹುದು, ಬಟ್ ನಿಮ್ಗೆ ಮಾಡ್ಲಿಕ್ಕೆ ಬರಲ್ಲ, ತಪ್ಪಾಗ್ತದೆ. ಸೊ ಇವಾಗ ನೋಡಿದ್ರೆ ನಮ್ಮ ಕ್ಯಾಂಡಿಡೇಟ್ ತುಂಬಾ ಚೆಸ್ಟಿನ ಭಾಗ ತುಂಬಾ ದೊಡ್ಡದಾಗಿದೆ, ಬಟ್ ಆದ್ರೂ ಕೂಡ ಅವ್ನು ಫೇಲ್ ಆಗೋ ಚಾನ್ಸ್ ಇದೆ. ಏನಕ್ಕೆ ಅಂದ್ರೆ ಚೆಸ್ಟ್ ಯಾವ ತರ ಅಪ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ನಮ್ಮೊಂದಿಗೆ ನಮ್ಮ ಸ್ಯಾಮ್ ನಲ್ಲಿ ಫಿಸಿಕಲ್ ಮೆಡಿಕಲ್ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ನಮ್ಮೊಂದಿಗೆ ಇದ್ದಾರೆ. ಸೂರ್ಯಕುಮಾರ್. ಇವನು ಇಂಡಿಯನ್ ಆರ್ಮಿಲಿ ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿ ರಿಟರ್ನ್ ಎಕ್ಸಾಮ್ ಗೆ ನಮ್ಮ ಕೋಚಿಂಗ್ ತಗೊಳ್ತಾ ಇರೋದು. ಇವನು ಮೆಡಿಕಲ್ ನಲ್ಲಿ ಚೆಸ್ಟ್ ಅಪ್ ಯಾವ ತರ ಮಾಡಿಸಿದ್ರು ಅನ್ನೋದನ್ನ ಇಲ್ಲಿ ಡೆಮೋ ತೋರಿಸ್ತಾರೆ ನೋಡಿ. ನೋಡ್ತಿದ್ರೆ ಸ್ನೇಹಿತರೆ 83 ಇದೆ. ನಾರ್ಮಲ್ ಕಂಡೀಷನ್ ಅಲ್ಲಿ 83 ಇದೆ. 83 ಇದೆ. ಇವಾಗ ನೋಡಿ ಚೆಸ್ಟ್ ಅಪ್ ಮಾಡ್ತೀವಿ. ಚೆಸ್ಟ್ ಅಪ್ ಇದು ನೋಡಿದ್ರೆ ಸ್ನೇಹಿತರೆ 91. 83 ಇಂದ ಡೈರೆಕ್ಟ್ಲಿ 91 ಅಂದ್ರೆ ಅಲ್ಲಿಗೆ ಅರ್ಥ 8 ಸೆಂಟಿಮೀಟರ್ ಚೆಸ್ಟ್ ಅಪ್ ಮಾಡಿದ್ದಾನೆ. ಇದು ಕರೆಕ್ಟ್ ಪೊಸಿಷನ್ ಮಾಡುವಂತದ್ದು. ಇಲ್ಲ ಅಂತಂದ್ರೆ ನಿಮ್ಗೆ ಚೆಸ್ಟ್ ಅಲ್ಲೂ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಗುಡ್, ವೆರಿ ಗುಡ್. ನೆಕ್ಸ್ಟ್ ಚೆಸ್ಟ್ ಅಪ್ ನೋಡ್ಕೊಂಡ ವಿಡಿಯೋಗಳು ಚೆಸ್ಟ್ ಅಪ್ ನೋಡಬೇಕು ಅಂತ. ಓಕೆ ಓಕೆ 85 ಚೆಸ್ಟ್ ಅಪ್. ಗುಡ್. ಇವಾಗ ಬಂದು ನೋಡಿ ಈಗ 95. ಇಲ್ಲಿ ನೋಡಿದ್ರಲ್ಲ 95. ಇವಾಗ ಚೆಸ್ಟ್ ಅಪ್ ಮಾಡೋದ ಕಲ್ತ್ಕೊಂಡ್ಬಿಡ. ವೆರಿ ಗುಡ್. ನೆಕ್ಸ್ಟ್ normal condition. Ready, up. Good. 97. Good. Next. Normal condition. Ready, up. Good. Very good. 99. Good. Next. ನೋಡಿದ್ರ ಚೆಸ್ಟ್ ಇವನು ಜಸ್ಟ್ ನಾರ್ಮಲ್ ಕಂಡೀಷನ್ 70 ಇದೆ. 70 ಇರೋದ್ರಿಂದ ಇವನಿಗೆ ಸೊ ಚೆಸ್ಟ್ ಅಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಚೆಸ್ಟ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಯಾವ ತರ ಎಕ್ಸರ್ಸೈಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೋ ಮಾಡ್ತೀನಿ. ಇವಾಗ ಸೊ ಇವನು ಚೆಸ್ಟ್ ಅಪ್ ಮಾಡಿದಾಗ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ನಾರ್ಮಲ್ ಕಂಡೀಷನ್ ಅಲ್ಲಿ ಆಲ್ರೆಡಿ ಇವನು ಫೇಲ್ ಇದ್ದಾನೆ. ಹೀಗೆ ಚೆಸ್ಟ್ ಅಪ್ ಸಾಲ್ತಿಲ್ಲ. ನೆಕ್ಸ್ಟ್ ಇವಂದು ಅಷ್ಟೇನೆ
ಚೆಸ್ಟ್ ಏನಿದೆ 70 ಇದೆ ನಾರ್ಮಲ್ ಕಂಡೀಷನ್. ಚೆಸ್ಟ್ ಅಪ್ ಸಾಕಿಲ್ಲ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ಚೆಸ್ಟ್ ನ ಚೆಕ್ ಮಾಡೋದ್ರಲ್ಲಿ ಎಷ್ಟು ಮಕ್ಕಳು ಫೇಲ್ ಆಗ್ತಾರೆ ಅಂತೇಳಿ ಈಗಾಗಲೇ 5 ಕ್ಯಾಂಡಿಡೇಟ್ ಚೆಕ್ ಮಾಡಿದ್ರೆ 5 ಕ್ಯಾಂಡಿಡೇಟ್ ಇಬ್ರು ಫೇಲ್ ಆಗಿದ್ದಾರೆ, 3 ಮಕ್ಕಳು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ನೋಡೋಣ. 173 91 sit up. 99 good. Next wait. 60. Normal 78 sit up. 83. Next 71. 81 sit up. 87. Next 52. 73 chest up. 80 wait 58 82 chest up. 87 ಚೆಸ್ಟ್ ಡೌನ್ ಚೆಕ್ ಮಾಡಿ Just up. Okay, next. 62. Okay. 79. Just up. 85. Pass. 52. 73. Just up. 79. Good. Next. 57. 78 just up. Ingala. Never engagement. Just up. Okay. 77, 82. Hello. Next. 59. Normal condition. 77, push up. 82, pass. Next. 75, core weight. Push up. 90, push up. 95, pass. Next. 59, good. 89 pass. Wait. 53 correct. 77 stop. You get it. System correct ಮಾಡಬೇಕು. System correct ಮಾಡಬೇಕು. System correct ಮಾಡಬೇಕು. ಇದು ಫೇಲ್ ಆಗ್ಬಿಟ್ಟಿದೆ. ಓಕೆ? ಈಗ stop. ಹಿಂಗಲ್ಲ. System ಹೇಳಿದ್ರು. ಓಕೆ? ಈಗ stop. Fail. Next. 53.
ಇಲ್ಲಿ chest up 77 83 pass chest up 77 82 pass good chest up 79 88 pass next up 84 90 pass Excuse me, sir. yes Sir, ಸ್ವಲ್ಪ ಡೌಟ್ ಇದೆ. ತಲೆ ಹಿಂದೆ ಸ್ಟ್ರೈಟ್ 165 ಆಫ್ 65 ಹೈಟ್ ಸ್ನೇಹಿತರೆ ನೋಡ್ತಾ ಇದ್ರೆ ಈಗ ಹೈಟ್ ಏನಿದೆ 165 ಅಂಡ್ ಹಾಫ್ ಇದೆ ಅಂದ್ರೆ ಕೂದಲು ತೆಗೆದ್ರೆ 165 ಬರುತ್ತೆ ಸೊ ಹೈಟ್ ಅಲ್ಲಿ ರಿಸಲ್ಟ್ ಹೈಟ್ ಸಾಲಲ್ಲ ಓಕೆ ಔಟ್ ಸ್ನೇಹಿತರೆ ನೋಡ್ತಿದ್ದೀರಾ ಹೈಟ್ ಅಲ್ಲೂ ಕೂಡ ಕೆಲವು ಮಕ್ಕಳು ರಿಜೆಕ್ಟ್ ಆಗ್ತಾರೆ ಹೈಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಟಿಪ್ಸ್ ಇದೆ ಕೆಲವೊಂದು ವರ್ಕೌಟ್ ಇದೆ ಮಾಡೋದ್ರಿಂದ ಹೈಟ್ ಇನ್ಕ್ರೀಸ್ ಆಗುತ್ತೆ ಖಂಡಿತ ನನ್ನ ಹತ್ರ ಇದ್ದಂತ ಒಂದು ಕ್ಯಾಂಡಿಡೇಟ್ ಹೈಟ್ ಕಡಿಮೆ ಇತ್ತು ಅವ್ರಿಗೆ ವರ್ಕೌಟ್ ಮಾಡಿಸೋಣ ಅವ್ರಿಗೆ ಹೈಟ್ ಇಂಪ್ರೂವ್ ಶೋ ಇವಾಗ ನಿಮ್ಮನ್ನು ಮುಂದೆ ನಿಂತಿರುತ್ತಾ ಇಷ್ಟು 7 ಮಕ್ಕಳುಗಳಿಗೆ ಚೆಸ್ಟ್ ಡೌನ್ ಇದೆ ಚೆಸ್ಟ್ ಕಡಿಮೆ ಇದೆ ಚೆಸ್ಟ್ ಕಡಿಮೆ ಇರೋದು ಕೂಡ ವರ್ಕೌಟ್ ಇದೆ ಅದರಲ್ಲಿ ಯಾರು ಕೂಡ ನಾನು ಫೇಲ್ ಆಗ್ತೀನಿ ಇನ್ನು ನಾನು ಜೀವನಕ್ಕೆ ಆಗಲ್ಲ ಅಂತ ನೀವು ಹತಾಶ ಆಗಬೇಡಿ ಸೊ ಖಂಡಿತ ನೀವು ಕೂಡ ಪಾಸ್ ಆಗ್ತೀರಾ ವರ್ಕೌಟ್ ಮಾಡೋದ್ರಿಂದ ಚೆಸ್ಟ್ ಅಪ್ ಆಗ್ತದೆ ಸಮಸ್ಯೆ ಏನಿಲ್ಲ ಇವರಿಗೆ ಕೆಲವೊಂದು ವರ್ಕೌಟ್ ಮಾಡಿಸಿ ಸೊ ಇಂಡಿಯನ್ ಆರ್ಮಿಗೆ ಏನು ಚೆಸ್ಟ್ ಮೆಜರ್ಮೆಂಟ್ ಅವಶ್ಯಕತೆ ಇದೆ ಅಷ್ಟು ಖಂಡಿತ ತಂತೀನಿ ಇದು ನಮ್ಮ ಸ್ಯಾಮ್ನ ಭರವಸೆ ಸೊ ಇದು ನೋಡಿದ್ರ ಇವರು ಚೆಸ್ಟ್ ಎಷ್ಟು ಇದೆ 70 72 73 74 ನಾರ್ಮಲ್ ಕಂಡೀಷನ್ ಅಲ್ಲಿ ಅಷ್ಟು ಸಾಲಲ್ಲ ಖಂಡಿತ 2 to 3 ಮಂತ್ಸ್ ಒಳಗಡೆ ಇವರಿಗೆ ಚೆಸ್ಟ್ ನಮಗೆ ಇನ್ನು ನಮಗೆ ಎಷ್ಟು ಬೇಕು ಅಷ್ಟನ್ನ ತಂದು ತರ್ತೀವಿ ಓಕೆ ಸೊ ಇವರು ಸದಾ ಸದಾ ಓಕೆ ಸ್ನೇಹಿತರೆ ನಮ್ಮ ಸೆನೆಗಲ್ ಮೈಸೂರಿನಲ್ಲಿ ಇವತ್ತು ಮೆಡಿಕಲ್ ಟೆಸ್ಟ್ ನ ಯಾವ ತರ ಕಂಡಕ್ಟ್ ಮಾಡ್ತಾರೆ ಇಂಡಿಯನ್ ಆರ್ಮಿ ನಲ್ಲಿ ಅನ್ನೋದನ್ನ ನಾವು ಇವತ್ತು ನಮ್ಮ ಸ್ಯಾಮ್ ನಲ್ಲಿ ಟೆಸ್ಟ್ ನಡೆಸ್ತಾ ಇದ್ದೀವಿ ನಿಮ್ಗೆ ಹೈಟ್ ಎಷ್ಟು ಇರಬೇಕು ಚೆಸ್ಟ್ ಎಷ್ಟು ಇರಬೇಕು ವೇಟ್ ಎಷ್ಟು ಇರಬೇಕು ಮತ್ತೆ ಪಾರ್ಟ್ ಗಳನ್ನ ಯಾವ್ದಾದ್ರು ಚೆಕ್ ಮಾಡ್ತಾರೆ ಬಾಡಿನಲ್ಲಿ ಅನ್ನೋದನ್ನ ಪ್ರತಿಯೊಂದು ಕೂಡ ಇವತ್ತು ನಾವು ನಿಮಗೆ ಚೆಕ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಸ್ಯಾಮ್ಗೆ ಬರುವಾಗ ಅಡ್ಮಿಷನ್ ತಗೊಳ್ಳೋ ಮುಂಚೆ ನಿಮಗೆ ಬೇಸಿಕಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿರ್ತೀವಿ ಆದ್ರೆ ಕಂಪ್ಲೀಟ್ ಬಾಡಿ ಯಾವ ತರ ಚೆಕ್ ಮಾಡಬೇಕು ಅನ್ನೋದನ್ನ ಇವತ್ತು ನಮ್ಮ ವಿಡಿಯೋ ಮುಖಾಂತರ ನಮ್ಮ ಎಲ್ಲಾ ಸ್ಯಾಮ್ ಅಭಿಮಾನಿಗಳಿಗೆ ತೋರಿಸೋಣ ಜೊತೆಗೆ ನಮ್ಮ ಸ್ಯಾಮ್ನಲ್ಲಿ ಅಭ್ಯರ್ಥಿಗಳು ಕೂಡ ಪ್ರಾಪರ್ ಚೆಕ್ ಮಾಡೋಣ ಸ್ನೇಹಿತರೆ ಸೊ ಮೊದಲನೇದಾಗಿ ನಾವು ನಮ್ಮ ಸ್ಯಾಮ್ ನಲ್ಲಿ ಚೆಕ್ ಮಾಡಿದ್ದೇನು ನೋಡಿ ಹೈಟ್ ಸೌತ್ ಇಂಡಿಯಾದಲ್ಲಿ 166 ಸೆಂಟಿಮೀಟರ್ ಇರಲೇಬೇಕಿತ್ತು ಆಲ್ಮೋಸ್ಟ್ ಇದ್ದಾರೆ ಒಬ್ಬ ಮಾತ್ರ ರಿಜೆಕ್ಟ್ ಆಗಿದ್ದಾನೆ ಚೆಕ್ ಮಾಡಿ ತೋರಿಸಿದೀವಿ weight ಅಲ್ಲಿ 50 ಪ್ಲಸ್ ಇರಬೇಕಿತ್ತು ಒಬ್ಬ ರಿಜೆಕ್ಟ್ ಆಗಿದ್ದಾನೆ 49 kg 0.450 ಇತ್ತು ಅವ್ರು ರಿಜೆಕ್ಟ್ ಆಗಿದ್ದಾರೆ ಬಾಕಿ ಎಲ್ಲ ಪಾಸ್ ಆಗಿದ್ದಾರೆ ಚೆಸ್ಟ್ ಅಲ್ಲಿ ನೋಡಿದಿರಾ ಚೆಸ್ಟ್ ಅಲ್ಲಿ 77 to 82 ಇರಲೇಬೇಕಿತ್ತು ಅದರಲ್ಲಿ 7 ಮಕ್ಕಳು ಚೆಸ್ಟ್ ಅಲ್ಲಿ ಫೇಲ್ ಆಗಿದ್ದಾರೆ ಆಲ್ಮೋಸ್ಟ್ ಚೆಸ್ಟ್ ಅಲ್ಲಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಅದು ಚೆಸ್ಟ್ ಗೆ ಎಕ್ಸರ್ಸೈಸ್ ವರ್ಕೌಟ್ ಜಾಸ್ತಿ ಮಾಡಬೇಕಾಗ್ತದೆ ಓಕೆ ನಾವು ಇವಾಗ ಮಾಡಬೇಕಿರೋದೇನು ಇವಾಗ ಇಂಪಾರ್ಟೆಂಟ್ ಮಾಡಬೇಕಿದ್ದು ಸೊ ಬಾಡಿ ನಲ್ಲಿ ಯಾವ ಪಾರ್ಟ್ ಗಳಲ್ಲಿ ಯಾವ್ದಾದ್ರು ಚೆಕ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿದ್ರೆ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಬಾಡಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಬಾಡಿ ನಲ್ಲಿ ಏನೇನ್ ಚೆಕ್ ಮಾಡಬೇಕು ಅದು ಇಂಪಾರ್ಟೆಂಟ್ ಇರ್ತದೆ ಆಕ್ಚುಲಿ ಏನ್ ಚೆಕ್ ಮಾಡ್ತಾರೆ ಮೆಡಿಕಲ್ ನಲ್ಲಿ ಅದು ಕೂಡ ನಿಮ್ಗೆ ಗೊತ್ತಾಗಬೇಕು ಮೊದಲು ನೋಡಿ ಸೊ ಐಸ್ ಕಣ್ಣ ಚೆಕ್ ಮಾಡ್ತಾರೆ ಕಣ್ಣಲ್ಲಿ ಇಂಪಾರ್ಟೆಂಟ್ ಆಗಿ ಫಾರ್ ಡಿಸ್ಟೆನ್ಸ್ ಮತ್ತೆ ನಿಯರ್ ಡಿಸ್ಟೆನ್ಸ್ ಎರಡು ಕೂಡ ಚೆಕ್ ಮಾಡಲಾಗುತ್ತೆ ಜೊತೆಗೆ ಕಲರ್ ಬ್ಲೈಂಡ್ನೆಸ್ ಇದೆ ತುಂಬಾ ಇಂಪಾರ್ಟೆಂಟ್ ಇದೆ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಮ್ಯಾಕ್ಸಿಮಮ್ ರಿಜೆಕ್ಟ್ ಆಗ್ತಿದ್ದಾರೆ ಫಾರ್ ಡಿಸ್ಟೆನ್ಸ್ ನಿಯರ್ ಡಿಸ್ಟೆನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪಾಸ್ ಆಗ್ತಾರೆ 6/6 ಬೇಕಿದೆ ಆದ್ರೆ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಮ್ಯಾಕ್ಸಿಮಮ್ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರ್ತದೆ ಓಕೆ ನೆಕ್ಸ್ಟ್ ಇಯರ್ ನೋಸ್ ಮೂಗು ಮತ್ತೆ ಕಿವಿನ ಎರಡು ಕೂಡ ಚೆಕ್ ಮಾಡಬೇಕಾಗ್ತದೆ ಟೀಸ್ 32 ಅಲ್ಲಿಗಳಲ್ಲಿ 28 ಅಲ್ಲೂ ಇರಲೇಬೇಕು ಕಂಪಲ್ಸರಿ 28ಗಿಂತ ಕಡಿಮೆ ಅಲ್ಲಿದ್ರೆ ಅವ್ರು ರಿಜೆಕ್ಟ್ ಆಗ್ತಾರೆ ನೆಕ್ಸ್ಟ್ ಮೌತ್ ಚೆಕ್ ಮಾಡ್ತಾರೆ ಮೌತ್ ಅಲ್ಲಿ ಟಂಗ್ ಚೆಕ್ ಮಾಡ್ತಾರೆ ಸೊ ಅದನ್ನು ಚೆಕ್ ಮಾಡಲೇಬೇಕಾಗ್ತದೆ
ಎಲ್ಬೋಸ್, ಎರಡು ಕೈಗಳ ಎಲ್ಬೋ ಚೆಕ್ ಮಾಡಬೇಕು, ಫಿಂಗರ್ ಚೆಕ್ ಮಾಡಬೇಕು, ಬ್ಯಾಕ್ ಬೋನ್, ಶೋಲ್ಡರ್ ನಲ್ಲಿ ಅಪ್ಪರ್ ಶೋಲ್ಡರ್, ಮಿಡಲ್ ಶೋಲ್ಡರ್, ಬ್ಯಾಕ್ ಶೋಲ್ಡರ್ ಮೂರು ಕೂಡ ಚೆಕ್ ಮಾಡ್ತಾರೆ. ಜೊತೆಗೆ ಅಬ್ಡೋಮನ್ ಇದೆ, ಅಬ್ಡೋಮನ್ ಚೆಕ್ ಮಾಡ್ತಾರೆ. ಪ್ರೈವೇಟ್ ಪಾರ್ಟ್ ಇಂಪಾರ್ಟೆಂಟ್, ಪ್ರೈವೇಟ್ ಪಾರ್ಟ್ 100% ಚೆಕ್ ಮಾಡ್ತಾರೆ. ಸೊ ಫುಟ್ ಅಂಡರ್ವೇರ್ ಕೂಡ ಬಿಚ್ಚಿ ಚೆಕ್ ಮಾಡ್ತಾರೆ, ಅದ್ ನೆನಪಿರ್ಲಿ. ನೆಕ್ಸ್ಟ್ ನೀಸ್, ನಾಕ್ ನೀ ಇರಬಾರ್ದು, ನಾಕ್ ನೀ ಚೆಕ್ ಮಾಡ್ತಾರೆ. ವೈಡ್ ಕೂಡ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಆಂಕಲ್ಸ್, ಫ್ಲಾಟ್ ಫುಟ್, ಲೆಗ್ ಫಿಂಗರ್ಸ್, ವೆರಿಕೋಸ್, ಟ್ಯಾಟೂಸ್, ಸ್ಕಿನ್, ಎನಿ ಆಪರೇಷನ್ ಯಾವ್ದಾದ್ರು ಆಪರೇಷನ್ ಆಗಿದ್ರೆ ಅದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಜೊತೆಗೆ ಸ್ವೆಟ್ ಆಗಿದ್ರೆ, ಸೊ ಏನಾದ್ರು ಪಶ್ಚಿನ ಏನಾದ್ರು ಬೇವ್ರು ಆಟೋಮೆಟಿಕ್ ಬೇವ್ರು ಬರುತ್ತೆ ಅನ್ನೋದಿತ್ತಂದ್ರೆ ಅವ್ರು ಕೂಡ ರಿಜೆಕ್ಟ್ ಆಗ್ತಾರೆ. ಹಾರ್ಟ್ ಬೀಟ್ ಮತ್ತೆ ಬ್ಲಡ್ ಪ್ರೆಷರ್ ಕೂಡ ಚೆಕ್ ಮಾಡಲಾಗುತ್ತೆ. ಇವಾಗ ನೆಕ್ಸ್ಟ್ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಯಾವ ತರ ಸೊ ಪಾರ್ಟ್ ಆಫ್ ದಿ ಬಾಡಿ ಚೆಕ್ ಮಾಡ್ತಾರೆ ಅಂತ ನಾ ಎಕ್ಸಾಂಪಲ್ ಮುಖಾಂತರ ತೋರಿಸ್ತಾ ಇದೀನಿ ನೋಡಿ. ಸ್ನೇಹಿತರೆ, ಕೆಲವರ ಪ್ರಶ್ನೆ ನನ್ನ ಹತ್ರ ಬರ್ತದೆ, ಸರ್ ನನಗೆ ಆಪರೇಷನ್ ಆಗಿದೆ, ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ತೀನಾ, ನಂಗೆ ತುಂಬಾ ಆಸೆ ಇದೆ ಇಂಡಿಯನ್ ಆರ್ಮಿಲಿ ಸೈನಿಕನಾಗಬೇಕು ಅಂತ ಹೇಳಿ, ಬಟ್ ನನಗೆ ಆಪರೇಷನ್ ಆಗಿದ್ರೆ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಆಪರೇಷನ್ ಆಗಿದ್ದು ಕೂಡ ಇಂಡಿಯನ್ ಆರ್ಮಿ ಜಾಯ್ನ್ ಆಗ್ಬೋದು, ಆದ್ರೆ ಯಾವ ಆಪರೇಷನ್ ಮಾತ್ರ ನೀವು ಯಾವ ಆಪರೇಷನ್ ಆಗಿದ್ರೆ ಮಾತ್ರ ನೀವು ಜಾಯ್ನ್ ಆಗ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ನೋಡಿ, ನಮ್ಮ ಹತ್ರ ಒಬ್ಬ ಕ್ಯಾಂಡಿಡೇಟ್ ಇದ್ದಾನೆ. ಈ ಕ್ಯಾಂಡಿಡೇಟ್ಗೆ ಆಪರೇಷನ್ ಆಗಿದೆ. ಈ ಕ್ಯಾಂಡಿಡೇಟ್ ಏನಪ್ಪ ಆಗಿದ್ದು? ಅಪೆಂಡಿಕ್ಸ್ ಯಾವಾಗ ಆಗಿದ್ದು? 1 ಇಯರ್ ಆಯ್ತು. ನೋಡಿ ಸ್ನೇಹಿತರೆ, ಇದು ಅಪೆಂಡಿಕ್ಸ್ ಏನಿದೆ, ಅಪೆಂಡಿಕ್ಸ್ ಆಪರೇಷನ್ ಆಗಿದೆ. ಆದ್ರೆ ಇದು 6 ತಿಂಗಳ ಒಳಗಡೆ ಆಗಿರಬಾರ್ದು. 6 ತಿಂಗಳಿಂದ ಹೆಚ್ಚಾಗಿ ಮುಂಚೆನೆ ಆಗೋಗಿದ್ರೆ ಖಂಡಿತ ಅವರು ಇಂಡಿಯನ್ ಆರ್ಮಿಗೆ ಮೆಡಿಕಲ್ ಅಲ್ಲಿ ಫಿಟ್ ಆಗ್ತಾರೆ, ಏನ್ ಸಮಸ್ಯೆ ಇಲ್ಲ. ಅಪೆಂಡಿಕ್ಸ್ ಆಗಿರೋದು, ಸ್ಕಿನ್ ಏನಾದ್ರು ಏಟ್ ಆಗಿದ್ದಕ್ಕೆ ಹೊಲಿಗೆ ಆಗಿರೋದು, ಇದೇನು ಸಮಸ್ಯೆ ಏನಾಗಲ್ಲ. ಇದಕ್ಕೆ ಯಾರು ಗಾಬರಿ ಹೋಗ್ಬೇಡಿ, ಸ್ಟಿಚ್ ಆಗಿರೋದಕ್ಕೆಲ್ಲ ರಿಜೆಕ್ಟ್ ಆಗಲ್ಲ. ಆದ್ರೆ ಬೋನ್ ಆಪರೇಷನ್ ಆಗಿದ್ರೆ, ಮೇನ್ ಪಾರ್ಟ್ ಗಳೇನಾದ್ರು ಆಪರೇಷನ್ ಆಗಿದ್ರೆ, ಯಾವುದು ಪಾರ್ಟ್ ವರ್ಕ್ ಮಾಡಲ್ಲ, ಯಾವ್ದು ಅಂದ್ರೆ ಫ್ರಾಕ್ಚರ್ ಆಗಿದೆ, ಬೆರಳುಗಳು ಫಿಂಗರ್ ಫ್ರಾಕ್ಚರ್ ಆಗಿರುತ್ತೆ, ವರ್ಕ್ ಮಾಡ್ತಿಲ್ಲ, ಅದು ಅವರು ರಿಜೆಕ್ಟ್ ಆಗ್ತಾರೆ. ಎಲ್ಬುಗಳೆಲ್ಲ ಫ್ರಾಕ್ಚರ್ ಆಗ್ತದೆ, ಕೈ ವರ್ಕ್ ಮಾಡ್ತಾ ಇಲ್ಲ ಅಂತ ರಿಜೆಕ್ಟ್ ಆಗ್ತಾರೆ. ಆದ್ರೆ ಈ ತರ ಏನಾದ್ರು ಅಪೆಂಡಿಕ್ಸ್ ಈ ತರ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ, ಆಪರೇಷನ್ ಆಗಿದ್ರೆ ಅದು 6 ತಿಂಗಳು ಒಳಗಡೆ ಇದ್ರೆ ಮಾತ್ರ ಅವ್ರನ್ನ ರಿಮೆಡಿಕಲ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ 6 ತಿಂಗಳಿಗಿಂತ ಮುಂಚೆ ಆಗಿದ್ರೆ ಏನು ಸಮಸ್ಯೆ ಇಲ್ಲ. ಹೋಗಿ ಏನು ಸಮಸ್ಯೆ ಇಲ್ಲ, ಹೋಗೋಣ. ಮತ್ತೆ ನೋಡೋದಿಲ್ಲ ಬ್ಯಾಕ್ಗ್ರೌಂಡ್ ಎಲ್ಲರ ಕೈಯಿಂದ ಕಟ್ಟಿ ಈಗ ಬೇಡ, ನೀವು ಹೇಳಿದ್ಮೇಲೆ ಅವ್ರ ಕೈ ಮುಂದೆ ಮಾಡಿ. ಸ್ನೇಹಿತರೆ, ಇನ್ನಷ್ಟು ಕ್ಯಾಂಡಿಡೇಟ್ ಇದ್ದಾರೆ. ಇವರಿಗೆ ಟ್ಯಾಟೂ ಹಾಕಿಸ್ಕೊಂಡಿರೋಂಥದ್ದು, ಇದಕ್ಕೆ ಕೈ ಅಚ್ಚೆ ಅಂತಾನೂ ಅಂತಾರೆ. ಓಕೆ, ಕನ್ನಡದಲ್ಲಿ ಅಚ್ಚೆ ಅಂತಾರೆ. ಇದನ್ನ ಟ್ಯಾಟೂ ಹಾಕಿಸ್ಕೊಂಡು ಇವರು ಕೂಡ ಸೆಲೆಕ್ಟ್ ಆಗಬಹುದಾ ಅನ್ನೋದಕ್ಕೆ ಪ್ರಶ್ನೆ ಹುಟ್ಟುತ್ತೆ. ಖಂಡಿತ ಟ್ಯಾಟೂ ಆದ ತಕ್ಷಣ ನೀವು ರಿಜೆಕ್ಟ್ ಆಗ್ತೀರಾ ಅಂತ ಏನಿಲ್ಲ, ನೀವು ಸೆಲೆಕ್ಟ್ ಆಗ್ತೀರಾ. ಬಟ್ ಎಲ್ಲಿ ಇರಬೇಕು ಟ್ಯಾಟೂಸ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇನ್ನರ್ ಬಾಡಿನಲ್ಲಿ ಟ್ಯಾಟೂಸ್ ಇರ್ಬೋದು, ಅದು 2 ಇಂಚ್ಗಿಂತ ಜಾಸ್ತಿ ಇರುವಂಗಿಲ್ಲ. ಇದು ನೆನಪಿರ್ಲಿ, 2 ಇಂಚ್ಗಿಂತ ಜಾಸ್ತಿ ಇರುವಂಗಿಲ್ಲ. ಇನ್ನರ್ ಬಾಡಿ ಅಂತ ನಿಮ್ಗೆ ಗೊತ್ತಿರಬೇಕು. ಎಲ್ಲಿ ನಾವು ಬಟ್ಟೆ ಧರಿಸ್ತೀವಿ ಅಲ್ಲಿ ಒಳಗಡೆ ಕಾಣಿಸೋ ಟ್ಯಾಟೂಸ್ ಅಲ್ಲಿ ಹಾಕೊಂಡಿರ್ಬೋದು. ಆದ್ರೆ ನೀವು ಕೈಗಳಲ್ಲಿ ಹಾಕೊಳ್ಳೋದಾದ್ರೆ ನಿಮ್ಗೆ 1/2 ಇಂಚ್ಗಿಂತ ಜಾಸ್ತಿ ಇರುವಂಗಿಲ್ಲ. ಒಂದು ರೈಟ್ ಹ್ಯಾಂಡ್ ಅಲ್ಲಂತೂ ಇರೋಂಗೇ ಇಲ್ಲ. ಏನಕ್ಕೆ ಅಂದ್ರೆ ನೀವು ರೈಟ್ ಹ್ಯಾಂಡ್ ಸಿರಪ್ ಹೊಡಿಬೇಕಾಗುತ್ತೆ, ಅದಕ್ಕೆ ರೈಟ್ ಹ್ಯಾಂಡ್ ಅಲ್ಲಿ ಎಲ್ಲೂ ಕೂಡ ನಿಮ್ಗೆ ಟ್ಯಾಟೂ ಇರೋಂಗಿಲ್ಲ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರಬಹುದು, ಬಟ್ 1/2 ಇಂಚ್ಗಿಂತ ಜಾಸ್ತಿ ಇರೋಂಗಿಲ್ಲ. ಅಕಸ್ಮಾತ್ ಯಾರು ಟ್ಯಾಟೂ ಹಾಕ್ಸ್ಕೊಂಡ್ರೆ ತೆಗಿಸ್ಬಿಡಿ, ಅದು ಅವಶ್ಯಕತೆ ಇಲ್ಲ. ತೆಗಿಬಹುದು, ರಿಮೂವ್ ಮಾಡಿ ಮತ್ತೆ ಅದನ್ನು ನೀವು ಅದನ್ನು ಕ್ಲೀನ್ ಆಗಿ ಕೆಲವೊಂದು ಅದಕ್ಕೆ ಆಯಿಂಟ್ಮೆಂಟ್ ಇದೆ, ಅದನ್ನ ಕ್ಲೀನ್ ಆಗಿ ರಿಮೂವ್ ಮಾಡಬಹುದು, ಏನು ಸಮಸ್ಯೆ ಏನಾಗಲ್ಲ. ನಮ್ಮ ಹತ್ರ ಟ್ಯಾಟೂಸ್ ಹಾಕ್ಸ್ಕೊಂಡಂತ ಮಕ್ಕಳಿದ್ದಾರೆ, ಅವರನ್ನು ನೋಡೋಣ ಸ್ವಲ್ಪ. ಓಕೆ, ಈ ಕ್ಯಾಂಡಿಡೇಟ್ ಇಲ್ಲಿ ನೋಡಿ, ಇಲ್ಲಿ ಸೊ ಆರ್ಮ್ಸ್ ಅಲ್ಲಿ ಇಲ್ಲಿ ಟಿ ಶರ್ಟ್ ಹಾಕೊಂಡಿದ್ದಾಗ ಇದು ಕಾಣಿಸುತ್ತೆ. ಇದೆಲ್ಲ ನಮಗೆ ಅವಶ್ಯಕತೆ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಒಪ್ಪಲ್ಲ. ಯೂನಿಫಾರ್ಮ್ಗೆ ಇದು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಇನ್ನೊಬ್ಬ ನೋಡಿ, ಇನ್ನೊಬ್ಬ ಹೇಳಿದ್ದಾನೆ. ಸೊ ಕೈನಲ್ಲಿ 2 ಕೈನಲ್ಲಿ ಒಂದು ಪಿ ಅಂತ ಆರ್ ಅಂತ ಹಾಕಿಸ್ಕೊಂಡಿದ್ದಾನೆ. ಬಲಗೈಲಿಂದ ತೆಗಿಸಬೇಕಾಗುತ್ತೆ, ಎಡಗೈನಲ್ಲಿ ಇಷ್ಟಿದ್ರೆ ಸಮಸ್ಯೆ ಏನಿಲ್ಲ. ಆದ್ರೆ ಬಲಗೈನಲ್ಲಿ ಇದೆ, ತೆಗಿಸಬೇಕಾಗ್ತದೆ. ನೆಕ್ಸ್ಟ್ ಮುಂದೆ ಎಲ್ಲಿ ಓಕೆ, ಇವೊಂದು ನಾರ್ಮಲ್ ಆಗಿದೆ. ಇದು ಇದು ಅಂತ ಸಮಸ್ಯೆ, ದೊಡ್ಡ ಸಮಸ್ಯೆ ಏನಿಲ್ಲ, ಇದು ಪಾಸ್ ಆಗ್ತಾನೆ, ಸಮಸ್ಯೆ ಇಲ್ಲ. ನೆಕ್ಸ್ಟ್ ಹೇಳ್ತೀವ. ನೆಕ್ಸ್ಟ್ ಓಕೆ, ಈ ಕ್ಯಾಂಡಿಡೇಟ್ಗೆ ಸೊ ಬಲಭಾಗದಲ್ಲಿ ಏನಿಲ್ಲ, ಎಡಗೈಲಿದೆ, ಇದು ನಾರ್ಮಲ್ ಆಗಿದೆ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಓಕೆ, ಎಡಗೈನಲ್ಲಿ ಇವನು ಆರ್ಮ್ಸ್ ಇದೆ, ಇದೇನು ಸಮಸ್ಯೆ ಏನಿಲ್ಲ, ಪಾಸ್, ಏನು ಸಮಸ್ಯೆ ಇಲ್ಲ. ಇದು ಚಿಕ್ಕದಾಗಿ ಒಂದು ಟಿ ಇದೆ, ಇದು ಕೂಡ ತೆಗಿಸ್ಬೇಕಾಗುತ್ತೆ. ಬಲಗೈಲಿ ಇರಂಗಿಲ್ಲ ಅಂತ ಹೇಳಿದೀನಿ, ಬಲಗೈಲಿ ಇರಬಾರ್ದು, ಇದನ್ನು ತೆಗಿಸ್ಬೇಕಾಗುತ್ತೆ. ಬಟ್ ಈ ಕ್ಯಾಂಡಿಡೇಟ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಎಲ್ಲ ಹೇಳಿದೆ, ಇದು 1/2 ಇಂಚ್ಗಿಂತ ಜಾಸ್ತಿ ಕೈಯಲ್ಲಿ ಇರೋಗಿಲ್ಲ ಅಂತ ಹೇಳಿ. ಇದು ಸುಮಾರು 3-3.5 ಇಂಚ್ ಇದೆ. ನೋಡಿದ್ರೆ 3-3.5 ಇಂಚ್ ಇದೆ, ತೆಗಿಸ್ಬೇಕಾಗ್ತದೆ. ಇದು ಇನ್ನರ್ ಸೈಡ್ ಇದ್ದಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಬಟ್ ಔಟರ್ ಸೈಡ್ ಇರೋದ್ರಿಂದ ತೆಗಿಬೇಕಾಗ್ತದೆ. ಓಕೆ, ಸೊ ಟ್ಯಾಟೂಸ್ ತೆಗಿಸ್ಬೇಕಾಗುತ್ತೆ. ಓಕೆ, ವಾಪಸ್ ಕುದುರೆ. ಸ್ನೇಹಿತರೆ,
ಆಪರೇಷನ್ ಆಗಿದ್ರೆ ಯಾವ ಆಪರೇಷನ್ ಆಗಿದ್ರೆ ಅವ್ರಿಗೆ ಎಷ್ಟು ಟೈಮ್ ಒಳಗಡೆ ಆಪರೇಷನ್ ಆಗಿದ್ರೆ ಎಷ್ಟು ಟೈಮ್ ಮುಂಚೆನಾಗಿದ್ರೆ ಅವರು ಇಂಡಿಯನ್ ಆರ್ಮಿ ಮೆಡಿಕಲ್ ಪಾಸ್ ಆಗ್ತಾರೆ ಅಥವಾ ಫೇಲ್ ಆಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಟ್ಯಾಟೂಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಾವು ನೆಕ್ಸ್ಟ್ ನೋಡೋಣ. ಸೊ ಪಾರ್ಟ್ ಆಫ್ ದಿ ಬಾಡಿನಲ್ಲಿ ಯಾವ ಪಾರ್ಟ್ ಯಾವ ಚೆಕ್